ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಮ್ಯಾಚ್ ನಡೀತು DC ವರ್ಸಸ್ ರಾಜಸ್ಥಾನ್. ಗುರು, DC ವರ್ಸಸ್ ರಾಜಸ್ಥಾನ್ ಅದೊಂಥರ ಹೈ ವೋಲ್ಟೇಜ್ ಮ್ಯಾಚ್ ಅನ್ನೋ ತರ ಆಗ್ತಿದೆ ಗುರು. ನಾನೆಲ್ಲಿ ಹೋದ್ಸರಿ ಹೋದಂಗೆ ಸೂಪರ್ ಓವರ್ ಎಲ್ಲ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಸಖತ್ತಾಗಿ ಆಡಿದ್ರು. ಎರಡು ಟೀಮ್ ಚೆನ್ನಾಗಿ ಆಡಿದ್ರಪ್ಪ. ಏನ್ ಗೊತ್ತಾ, ನಮ್ ಸ್ಪೈಡಿ ಬ್ಯಾಕ್ ಆಗಿರೋದ್ರಿಂದ ಒಂದು ಕಮಾನ್ ನ್ಯಾಶ್ ಗೊತ್ತಲ್ಲ, ಬ್ಯಾಗ್ ಅಂದ್ರೆ ಲೈಕ್ ಕೀಪರ್ ಎಂಡ್ ಇಂದ ಬಾಲ್ ಒಂದೊಂದ್ ಬಾಲ್ ಕಮಾನ್ ನ್ಯಾಶ್ ಅಂತ ಅಣ್ಣ ಕಮಾನ್ ನ್ಯಾಶ್ ಅಂದಿದ್ದೆ ತಡ ನಮ್ ರವಿ ಅಣ್ಣ ದೇವ್ರ ತರ ಆಡಿದ್ರಲ್ಲಪ್ಪ. ರವಿನೇ ಪುಣ್ಯಾತ್ಮ, ರವಿನೇ ಧರ್ಮಾತ್ಮ, ರವಿನೇ ಪರಮಾತ್ಮ. ಒಂದ್ ಟೈಮ್ ಅಲ್ಲಿ ಆಲ್ಮೋಸ್ಟ್ 120ಗೆ ಅಲ್ಲಿವರೆಗೂ ಹೋಗ್ತಾರೆ ಅನ್ನೋ ಸ್ಟೇಜ್ ಅಲ್ಲಿ ಇದ್ರು ಗುರು. 10 49 52 ಏನೋ ಸಮಥಿಂಗ್ ಇತ್ತು. ಸಡನ್ ಆಗಿ ಇನ್ನು ಲಾಸ್ಟ್ 10 128 ಹೊಡೆದವ್ರೆ ಕಣ. ಕಮಾನೇಶ್ ಇದ್ಯಾಕೋ ಬ್ಯಾಕ್ ಅಂತ. ಹೌದು, ಆಕ್ಚುಲಿ DC ಅವರು ಫಸ್ಟ್ ಗೆ ಬೇಗ ವಿಕೆಟ್ಸ್ ತಕೊಂಡ್ರು. ಅದು ಮೇನ್ ವಿಕೆಟ್ಸ್. ಯಾರು ಬಟ್ಲರ್, ಜೈಸ್ವಾಲ್, ಸ್ಯಾಮ್ಸನ್ ವಿಕೆಟ್ ತಕೊಂಡ್ರು. ಆಮೇಲೆ ಸರ್ಪ್ರೈಸ್ ಆಗಿ ಅಶ್ವಿನ್ ಕರ್ಕೊಂಡು ಬರ್ತಾರೆ. ಸೊ ಅಶ್ವಿನ್ ಅವ್ರು ಆಕ್ಚುಲಿ ರಾಜಸ್ಥಾನ್ ಅವರು ಆಕ್ಚುಲಿ ಅದೇ ಟೈಪ್ ಯೂಸ್ ಮಾಡ್ತಾರೆ. ಅಶ್ವಿನ್ ಯಾವಾಗಾದ್ರೂ ಬೇಗ ವಿಕೆಟ್ ಅಶ್ವಿನ್ ಕಳಿಸ್ಬಿಡ್ತಾರೆ. ಸೊ ಇಲ್ಲಿ ರಿಷಬ್ ಪಂತ್ ಕೂಡ ಕಮಾನೇಶ್ ಅಂತ ಹೇಳಿದ್ರೆ ಅಶ್ವಿನ್ಗೆ ಹೋಗ್ಬೇರಿಸಿದಂತ ಅನ್ಸುತ್ತೆ. ಅವ್ರದ್ದು ಟೈಮಿಂಗ್ ಅಂತೂ ಗ್ರೇಟ್ ಇದೆ ಗುರು. ಅಶ್ವಿನ್ ಬ್ಯಾಟಿಂಗ್ ಅದು ನೋಡಕ್ಕೆ ಒಂಥರ ಅಲ್ಟಿಮೇಟ್ ಮಜಾ ಇರುತ್ತೆ. ಸೊ ಅಶ್ವಿನ್ ಪ್ರಾಪರ್ ಯುಟಿಲಿಟಿ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ ರಾಜಸ್ಥಾನ್. ನೆಕ್ಸ್ಟ್ ಬರೋಣ ಗುರು, ನಮ್ಮ ಅಣ್ಣದೇರೋ ಇಬ್ರು ಸಂಜು ಅಣ್ಣ ಬಟ್ಲರ್ ಅಣ್ಣ ಇಬ್ರು ಔಟ್ ಆಗ್ತಾರಪ್ಪ ಬೇಗ. ಬಟರ್ ಅಂಡ್ ಸ್ಯಾಮ್ಸನ್ ನೋಡು ಗುರು ಹೆಂಗ್ ಮಾಡ್ತಾವ್ರೆ ಇಬ್ರು. ಸ್ಯಾಮ್ಸನ್ ಯಾವಾಗ್ಲೂ ಫಸ್ಟ್ ಮ್ಯಾಚ್ ಆಫ್ ದ ಸೀಸನ್ ಫುಲ್ ಫ್ಯೂಲ್ ಅಲ್ಲಿ ಬಂದಿರ್ತಾರೆ. ಈ ಸಲ ಆಕ್ಚುಲಿ ಸೆಕೆಂಡ್ ಮ್ಯಾಚಿಗೂ ಬರ್ಬೇಕಿತ್ತು, ಬಟ್ ಸೆಕೆಂಡ್ ಮ್ಯಾಚಿಗೆ ಅಷ್ಟು ಹೋಗಿಲ್ಲ. ಜಾಸ್ ಬಟ್ಲರ್ ಆಕ್ಚುಲಿ ಫಾರ್ಮ್ ತುಂಬಾ ಡಿಪ್ ಆಗಿದೆ ಅನ್ಸುತ್ತೆ. ಯೂಶಲಿ ಅವರು ನಾರ್ಮಲ್ ಫಾರ್ಮ್ ಇರುತ್ತಲ್ಲ, ಅವರು ಬ್ಯಾಟಿಂಗ್ ತುಂಬಾ ಈಸಿ ಮಾಡ್ತಿದ್ರು ನೋಡಕ್ಕೆ, ಬಟ್ ಅವರು ಫಾರ್ಮ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ರನ್ ಆಫ್ ಬಾಲ್ ಕೂಡ ಬರ್ತಿಲ್ಲ ರನ್ಸ್. ಸೊ ಅದು ಅವರಿಗೆ ತುಂಬಾ ಕನ್ಸರ್ನಿಂಗ್. ಬಟ್ ಅಟ್ ದ ಸೇಮ್ ಮೂಮೆಂಟ್ ಹೌದು, ಕನ್ಸಿಸ್ಟೆಂಟ್ ಆಗಿ ಆಡೋದು ಕೂಡ ಸಂಜು ಸ್ಯಾಮ್ಸನ್ ಅವ್ರು ನೋಡ್ಕೊಳ್ಬೇಕು. ಅದು ನಿಜ. ಅಂಡ್ ಗುರು ರಿಯಾನ್ ಪರಾಗ್ ಇವ್ರಿಗೆ ಫುಲ್ ಇಜ್ಜತ್ ಕೊಡ್ಬೇಕು ಅಂತ ಹೇಳ್ತವ್ರೆ ಈ ಇಮೇಜ್ ಅಲ್ಲಿ ಹಾಕಿರೋದ್ ನೋಡಿದ್ರೆ. ಸೊ ನಾವು ಸ್ವಲ್ಪ ಈ ಅಂದ್ರೆ ಲೈಕ್ ಇಜ್ಜತ್ ಕೊಡೋಣ, ಇಜ್ಜತ್ ಇನ್ ದ ಸೆನ್ಸ್ ತುಂಬಾ ರೆಸ್ಪೆಕ್ಟ್ ಕೊಡೋಣ ಅಂತ. 3-4 ವರ್ಷ ಒಂದ್ ಏನೋ ಪಳಗಿದ ಆನೆ ತರ ಮಾಡಿಸಿದ್ರಲ್ಲಪ್ಪ, ರಾಜಸ್ಥಾನ ಪಳಗಿಸಿದ್ರಲ್ಲಪ್ಪ ಇವ್ರನ್ನ. ಇವಾಗ ಪಳಗಿದ ಆನೆ ತರ ಏನ್ ಗುರು, ಫಸ್ಟ್ ಮ್ಯಾಚ್ ಹಂಗೆ 43, ಸೆಕೆಂಡ್ ಮ್ಯಾಚ್ 84, ಹಿಂಗೆ 45 ಬಾಲಲ್ಲಿ 84. ಅದು ಆಂಡ್ರಿಕ್ ನೋಕಿಯಾ ಸೆಟ್ ಮೊಬೈಲ್ ಹೆಂಗೆ ಅನ್ನೋದಲ್ಲ ಆ ತರ ಬಾಲ್ಗೊಂದೊಂದು 4-6 ಹೊಡೆದ್ರಲ್ಲ ಗುರು. ಆರ್ಡಿನರಿ ಬೌಲರ್ ತರ ಏನು ಹೊಡೆದ್ರಲ್ಲಪ್ಪ ಆಂಡ್ರಿಕ್ ನೋಕಿಯಾಗೆ. ಲಾಸ್ಟ್ ಓವರ್ 25 ಕ್ರೇಜಿ ಹಿಟ್ಟಿಂಗ್ ಮಚ್ಚ. ರಿಯಾನ್ ಪರಾಗ್ ಹೌದು, ರಾಜಸ್ಥಾನದವ್ರಿಗೆ ಕ್ರೆಡಿಟ್ ಕೊಡ್ಲೇಬೇಕು. ತುಂಬಾ ಪೇಷನ್ಸ್ ಇಂದ ಕಾಯ್ದ್ರು ಅನ್ಸುತ್ತೆ ರಿಯಾನ್ ಪರಾಗ್ ಅವರಿಗೆ. ಈವನ್ ಫ್ಯಾನ್ಸ್ ಕೂಡ ಫ್ರಸ್ಟ್ರೇಟ್ ಆಗಿದ್ರು ಅಟ್ ಒನ್ ಮೂಮೆಂಟ್ ಅಲ್ಲಿ. ಇವನ್ ಸುಮ್ನೆ ಆಟಿಟ್ಯೂಡ್ ತೋರಿಸ್ತಾರೆ, ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ. ಬಟ್ ಓವರ್ ದ ಲಾಸ್ಟ್ 2 years ನಾವು ನೋಡಿದ್ರೆ ಡೊಮೆಸ್ಟಿಕ್ ಅಲ್ಲಿ ಅನ್ಬಿಲಿಯಬಲ್ ಫಾರ್ಮ್ ಗುರು. ಈ ಸಲನೂ ಅಷ್ಟೇ, ಸ್ಮ್ಯಾಟ್ ಅಲ್ಲಿ 80 ಅವರೇಜ್, 180 ಸ್ಟ್ರೈಕ್ ರೇಟ್. ಸೊ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ದ ಟೈಮ್ ಅಂತ ಅನ್ನೋ ತರ ಇತ್ತು IPL ಅಲ್ಲಿ. ಸೊ ಅದಕ್ಕೆ ತಕ್ಕಂಗೆ ರಾಜಸ್ಥಾನ್ ಅವರು ಕೂಡ ನಂಬರ್ 4 ಪೊಸಿಷನ್ ಅಲ್ಲಿ ಪರ್ಮನೆಂಟ್ ಸ್ಪಾಟ್ ತರ ಕೊಟ್ಟು ಅವ್ರನ್ನ ಕಾನ್ಫಿಡೆನ್ಸ್ ಕೊಟ್ಟು ಕಳಿಸಿದಾರೆ ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ನೋಡ್ಬೋದು, ಅಂದ್ರೆ ಅವರು ಫಸ್ಟ್ ಇಂದ ಹೊಡೆಯಕ್ ನೋಡಿಲ್ಲ, ತುಂಬಾ ಮೆಚ್ಯೂರ್ ಆಗಿ ಆಡಿದ್ರು. ಯಾವಾಗ ಡೆತ್ ಓವರ್ಸ್ ಅಲ್ಲಿ ಸ್ಟಾರ್ಟ್ ಆಯ್ತು ಅವಾಗ್ಲೇ ಗುಮ್ಮಕ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ. ಲಾಸ್ಟ್ ಓವರ್ ಅಂತೂ ಅದೊಂದು ಫುಲ್ ಶಾಟ್ ಅದು ಕ್ರೇಜಿ ಇತ್ತು. ಅದು ಬೆಂಕಿ ಅಂದ್ರೆ ಲೈಕ್ ತುವಾಗೆ ಪರಾಗೆ ಅನ್ನೋ ತರ ಬೆಂಕಿ ಆಟ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಹೆಂಗ್ ನಗಾಡ್ತವ್ರಪ್ಪ ನಿಜವಾಗ್ಲು. ಬಟ್ ಫುಲ್ ಎಮೋಷನಲ್ ಆಗಿದ್ರಪ್ಪ. ರಿಯಾನ್ ಪರಾಗ್ ಅಮ್ಮ ಬಂದಿರೋದಂತೆ. ಸೊ ಫುಲ್ ಎಮೋಷನಲ್ ಆಗಿದ್ರು. ಫಸ್ಟ್ ಇನ್ನಿಂಗ್ಸ್ ಹಾಫ್ ಅಲ್ಲೇ ಏನೋ ಕೇಳಿದ್ರಲ್ಲ, ಸೊ ಆವಾಗ್ಲೂ ಎಮೋಷನಲ್. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಬೇಕಾದ್ರೆ ಎಮೋಷನಲ್ ಆಗಿದ್ರು. ಯೂಶಲಿ ಅದೇ 3-4 ವರ್ಷ ಒಂಥರ ಅಂದ್ರೆ ಲೈಕ್ ಹಾರ್ಡ್ ವರ್ಕ್ ಇತ್ತು, ಬಟ್ ಪೇ ಆಫ್ ಆಗ್ತಿರಲಿಲ್ಲ. ಬಟ್ ಇವಾಗ ಪೇ ಆಗಿದೆ ಅಲ್ಲ ಅದಕ್ಕೆ ಅಂತ.
ಸಖತ್ತಾಗಿ ಆಡಿದ್ರು, ಕ್ರೇಜಿ. ಅಂಡ್ ಒನ್ ಮೋರ್ ಥಿಂಗ್ ಬ್ರೋ, ವರ್ಲ್ಡ್ ಕಪ್ ಏನು ಇವಾಗ ವರ್ಲ್ಡ್ ಕಪ್ ಇದೆ ಅಂದ್ರೆ ನಮ್ ಚೆನ್ನೈ ಬಾಯ್ಸ್ ಎಲ್ಲ ವಡಕಂ ಸೆಲೆಕ್ಷನ್ಸ್ ಅಂತಾರೆ. ಡಿ ಕೆ ಹಂಗೆ, ನಾವಿದೇವಪ್ಪ ಅಂತ. ಡಿ ಕೆನೂ ಹಂಗೆ, ರವಿ ಅಣ್ಣನು ಹಂಗೆ ಕಣ. ಕ್ರೇಜಿ. ನೀನು ರವಿ ಅಣ್ಣನ್ ಫ್ಯಾನ್ ಅಲ್ವಾ? ಅಶ್ವಿನ್ ಆಕ್ಚುಲಿ ನಮ್ದು WWE ಅಲ್ಲಿ ಅಂಡರ್ಟೇಕರ್ ಬರ್ತಾರಲ್ಲ, ಎವ್ರಿ ರಸಲ್ ಮೇನಾಗೆ ಮಾತ್ರ ಬರೋತಾರ ಲಾಸ್ಟ್ಗೆ, ಹಾಗೆ ಅಶ್ವಿನ್ ವರ್ಲ್ಡ್ ಕಪ್ ಮಾತ್ರ ಬರೋತಾರೆ. ಯಾವ್ದು ವೈಟ್ ಬಾಲ್ ಸೀರೀಸ್ ಬಯಲಾಟ್ರಲ್ಲಿ ಯಾವ್ದಲ್ಲ, ಡೈರೆಕ್ಟ್ ವರ್ಲ್ಡ್ ಕಪ್ಗೆ ಡೈರೆಕ್ಟ್ ಎಂಟ್ರಿ ಅಶ್ವಿನ್ದು. ಸೊ ಅದೇ ಟೈಪ್ DK ಲಾಸ್ಟ್ 2 ಸಲ ನೋಡ್ತಿದ್ದೀವಿ, 2022 ವರ್ಲ್ಡ್ ಕಪ್ ಆಗಿರ್ಬೋದು. ಇವಾಗ್ಲೂ ಫಾರ್ಮ್ ಅಲ್ಲಿ ಬಂದಿದ್ದಾರೆ. ಸೊ ಸೆಲೆಕ್ಟರ್ಸ್ಗೆ ನಾವು ಇದೀವಿ ಅಂತ ಒಳ್ಳೆ ವಾರ್ನಿಂಗ್ ತರ ಕೊಡ್ತಾರೆ ಇಬ್ರು. ಅಂಡ್ ಇದು ರಿಯಾಕ್ಷನ್ ಸಕ್ಕತ್ತಾಗಿತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಯಾಕಂದ್ರೆ 3-4 ವರ್ಷ ಏನು ನೋಡೇ ಇಲ್ವಲ್ಲ ಅವ್ರು. ಎಲ್ರು ಆಲ್ಮೋಸ್ಟ್ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು, ಏನ್ ಗುರು ಹಿಂಗಾಡ್ ಬರೀ ಶೋಕಿ ಅಂತ. ಬಟ್ ನೋಡಿದ್ರೆ ರಿಯಾನ್ ಪರಾಗ್ ಎಲ್ರಿಗೂ ಪಾನ್ ತಿನ್ಸಿ, ಪಾನ್ ಪರಾಗ್ ಅಂತಿದ್ರು, ಎಲ್ರಿಗೂ ಪಾನ್ ತಿನ್ಸಿದ್ರಪ್ಪ, ಸ್ವೀಟ್ ಪಾನ್ ತಿನ್ಸಿದ್ರು ಎಲ್ರಿಗೂ ಅಂತ. ರಿಯಾಕ್ಷನ್ ಒಂಥರ ಸಕ್ಕತ್ತಾಗಿರೋದು. ನಮ್ದು ಸೇಮ್ ಇದೆ ರಿಯಾಕ್ಷನ್, ಈ ರಿಯಾನ್ ಪರಾಗೆ ಇವ್ರ ಹಿಂಗ ಆಡ್ತಾರ ಅಂತ. ಬರೀ ಇಂಥದೆಯಾ ಗುರು? ರಿಕ್ಕಿ ಭೂವಿ ಬಗ್ಗೆ ಏನ್ ಹೇಳ್ಬೇಕಂತ ಇಲ್ಲ, ಬಟ್ ಒಳ್ಳೆ ಚಾನ್ಸ್ ಸಿಕ್ಕಿದೆ ಆಯ್ತಾ. ಸೆಲೆಕ್ಟ್ ಆಗಿದ್ದಾರೆ, ಚಾನ್ಸ್ ಸಿಕ್ಕಿದೆ. ನಂಬರ್ 3 ಬ್ಯಾಟಿಂಗ್ ಮಾಡ್ತಿದ್ದಾರೆ ಕಣೋ. ನಂಬರ್ 3 ಬ್ಯಾಟಿಂಗ್ ಮಾಡ್ಬಿಟ್ಟು ನೀವು ಫಸ್ಟ್ 2 ಮ್ಯಾಚ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳ್ತೀರಾ ಅದಕ್ಕೆ? ಡೆಲ್ಲಿ ಫ್ಯಾನ್ಸ್ ಕ್ರೇಜಿ ಆಗಿದ್ದಾರೆ, ಫುಲ್ಲು ಸಿಟ್ಟಲ್ಲಿದ್ದಾರೆ. ರಿಕ್ಕಿ ಭೂವಿನ ತೆಗೆದ್ಬಿಟ್ಟು ನೀವು ಸಾಯಿಬಾಬಾ ಒಂದು ಪ್ರೇಯರ್ ಮಾಡೋ ನಮ್ಮ ಪೃಥ್ವಿ ಶಾನ ಕರ್ಕೊಂಡ್ ಬಂದಿ ಅಂತವ್ರೆ. ರಿಕ್ಕಿ ಭೂವಿನ ಅದು ಇವತ್ತು ನಂಬರ್ 3 ಕಳಿಸಿದ್ದಾರೆ. ಸೊ ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ನಿನ್ನಲ್ಲಿ ಏನೋ ಇದೆ ಅಂತ ಹೇಳ್ಕೊಂಡೆ ಹಾಕಿರ್ತಾರೆ. ಅಫ್ಕೋರ್ಸ್ ಇನ್ನು ಕುಮಾರ್ ಕುಶಾಗ್ರ ಅವರಿಗೆ ಒಳ್ಳೆ ಅಮೌಂಟ್ ಕೊಟ್ಟು ತಗೊಂಡಿದ್ರು ಆಕ್ಷನ್ ಅಲ್ಲಿ, ಅವ್ರನ್ನೂ ಇನ್ನೂ ಆಡಿಸಿಲ್ಲ. ಪೃಥ್ವಿ ಶಾ ಅಫ್ಕೋರ್ಸ್ ಬೆಂಚ್ ಅಲ್ಲಿ ಇದ್ದಾರೆ, ಅವ್ರನ್ನಾದ್ರೂ ಆಡಿಸ್ಬೋದಿತ್ತು. ಪೃಥ್ವಿ ಶಾ ಫಸ್ಟ್ಗೆ ಸ್ಟ್ರಗಲ್ ಮಾಡ್ತಾರೆ ಸ್ವಿಂಗಿಂಗ್, ಬಟ್ ನಂಬರ್ 3 ಅಲ್ಲಿ ಒಳ್ಳೆ ಆಪ್ಷನ್ ಆಗ್ಬೋದು ನೀನು ಹೇಳ್ದಂಗೆ. ಸೊ ರಿಕ್ಕಿ ಭೂವಿನ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ನೆಕ್ಸ್ಟ್ ಮ್ಯಾಚಸ್ ಏನೋ ಡೆಲ್ಲಿ ಬ್ಯಾಟಿಂಗ್ ಅಂತೂ ಅಷ್ಟೊಂದು ಕ್ಲಿಯರ್ ಆಗಿರ್ಲಿಲ್ಲ. ಸೊ ಡೆಲ್ಲಿ ಬ್ಯಾಟಿಂಗ್ ಆಲ್ಮೋಸ್ಟ್ ಅಂದ್ರೆ ಲೈಕ್ ಲಾಸ್ಟ್ ಓವರ್ ವರ್ಗು ಬಂದ್ರು. 6 ಬಾಲು 17 ರನ್ ಬೇಕಾಗಿತ್ತು. ಅಣ್ಣ ಒಂದ್ ಟೈಮ್ ಅಲ್ಲಿ RCB ಫ್ಯಾನ್ಸ್ಗೆ ಕ್ರೇಜಿ ತರ ಮಾಡಿದ್ರಪ್ಪ. ಫುಲ್ ಹೆಲ್ಮೆಟ್ ತಗೋದು, ನಾನೇ ವಿನ್ ಮಾಡ್ಸಿದ್ವಿ, ನಾನೇ ಒಂದು 1000 ರನ್ ಹೊಡೆದಿದ್ದೀನಿ ಅನ್ನೋ ತರ ಕ್ರೇಜಿ ಆಗಿ ಮಾಡಿದ್ರು. ಬಟ್ ಆದ್ರೆ ಈ ಮ್ಯಾಚ್ ಅಲ್ಲಿ ಗುರು ಒಂದಾದ್ಮೇಲೆ ಒಂದ್ ಯಾರ್ಕರು ಒಬ್ಬೊಬ್ಬೊಬ್ಬ ಅಣ್ಣಂದು ಏನು ಆವೇಶ ಆಟ, ಆವೇಶದ ಬೌಲಿಂಗ್ ಅಂತ ಸಾಕಾದ ಬೌಲಿಂಗ್ ಮಾಡ್ತಿದ್ರು. 4 ರನ್ ಕೊಟ್ರು ಕಣೋ. ಕ್ರೇಜಿ ಬೌಲಿಂಗ್ ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವೇಶ್ ಖಾನ್ ಅವರು. ಒಂದು ಒಳ್ಳೆ ಟ್ರೇಡ್ ಆಗಿ ಪರಿಣಮಿಸಿದೆ. ನಾವು ಅನ್ಕೊಂಡ್ವಿ ಟ್ರೇಡ್ ಅಲ್ಲಿ ಅವರು ಆಲ್ಮೋಸ್ಟ್ 10 crores ಕೊಟ್ಟಿದ್ರು ಅನ್ಸುತ್ತೆ. ತುಂಬಾ ಕಾಸ್ಟ್ಲಿ ಆಯ್ತು ಏನಪ್ಪ ಅವೇಶ್ ಖಾನ್ಗೆ ಅಂತ, ಬಟ್ ಅವ್ರು ಪ್ರೂವ್ ಮಾಡಿದ್ರು ಅನ್ಸುತ್ತೆ. RR ಸೈಲೆಂಟ್ ಆಗಿ ಒಂದು ಒಳ್ಳೆ ಇಂಡಿಯನ್ ಕೋರ್ ಬಿಲ್ಡ್ ಮಾಡ್ತಿದೆ ಅನ್ಸುತ್ತೆ. ಬ್ಯಾಟಿಂಗ್ ಅಲ್ಲೂ ಆಗಿರ್ಬೋದು, ಬೌಲಿಂಗ್ ಅಲ್ಲೂ ಆಗಿರ್ಬೋದು. ಫಾಸ್ಟ್ ಬೌಲರ್ಸ್ ಇಬ್ರು ಇದ್ದಾರೆ ಇಂಡಿಯನ್ಸ್, ಸ್ಪಿನ್ನರ್ಸ್ ಇಬ್ರು ಇದ್ದಾರೆ ಇಂಡಿಯನ್ಸ್. ಕ್ರೇಜಿ ಇಂಡಿಯನ್ ಕೋರ್ ಕ್ರಿಯೇಟ್ ಆಗ್ತಿದೆ ಅಲ್ಲಿ. ಉಂಟಾ ಈಗೂ ಸಾಧ್ಯನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಇದೆಯಲ್ಲ ಮೆಗಾ ಆಕ್ಷನ್ 2022 ಮೆಗಾ ಆಕ್ಷನ್ ಸೈಕಲ್ 3 ವರ್ಷನು ಎಕ್ಸ್ಟ್ರಾರ್ಡಿನರಿ ಹೋಗಿದೆ ಅನ್ಸುತ್ತೆ ರಾಜಸ್ಥಾನ್. ಪ್ರೀವಿಯಸ್ ಇಯರ್ ಇದ್ದಿದ್ದು ರಾಜಸ್ಥಾನ್ ರಾಯಲ್ಸ್ ಬೇರೆ, ಇವಾಗ ಲಾಸ್ಟ್ 3 ವರ್ಷ ನೋಡ್ತಿರೋದು ರಾಜಸ್ಥಾನ್ ರಾಯಲ್ಸ್ ಬೇರೆ. ಅಲ್ಟಿಮೇಟ್ ಕ್ರಿಕೆಟ್ ಆಡ್ತಿದ್ದಾರೆ. ಕ್ರೆಡಿಟ್ ಟು ಮ್ಯಾನೇಜ್ಮೆಂಟ್. ಅವ್ರು ಯಾವ ತರ ಯಂಗ್ ಪ್ಲೇಯರ್ಸ್ ನ ಬಿಲ್ಡ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಪ್ಲೇಯರ್ಸ್ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ. ಸೊ ಅದಕ್ಕೆ ಕ್ರೆಡಿಟ್ ಕೊಡ್ಲೇಬೇಕು ಅವ್ರಿಗೆ. ಅಂದ್ರೆ ಬರ್ಗರ್ ಎಕ್ಸ್ಟ್ರಾರ್ಡಿನರಿ ಬೌಲರ್, ಅದು ಲೆಫ್ಟ್ ಆರ್ಮ್ ಪೇಸರ್ ಗುರು. 145+ ಮಿಚೆಲ್ ಸ್ಟಾರ್ಕ್ ಟೈಪ್ ಬೌಲರ್ ಅವರು. ಮಿಚೆಲ್ ಸ್ಟಾರ್ಕ್ ಕೂಡ 145+ ಆಗ್ತಿಲ್ಲ ಇತ್ತೀಚೆಗೆ, ಬಟ್ ಅವ್ರು ಆಗ್ತಿದ್ದಾರೆ, ಸ್ವಿಂಗ್ ಮಾಡ್ತಿದ್ದಾರೆ. ಸೊ ನಮ್ಗೆ JSK ಕೂಡ ಆಡ್ತಿದ್ದಾರೆ ಒಳ್ಳೆ. ಈ ವರ್ಷ ಚೆನ್ನಾಗಿ ಹೋಯ್ತು ಅವ್ರದ್ದು. ಸೊ ಅದೇ ಮೊಮೆಂಟಮ್ ನೋಡಿ, ಅಂದ್ರೆ ಅದೇ ಪರ್ಫಾರ್ಮೆನ್ಸ್ ನೋಡಿ ರಾಜಸ್ಥಾನ ಕೂಡ ಪಿಕ್ ಮಾಡಿದ್ದಾರೆ. ಬರೀ 50 lakhs. ನಂಗೆ ಸರ್ಪ್ರೈಸ್ ಆಯ್ತು ಅಷ್ಟೇ ಅಮೌಂಟ್ಗೆ ಹೋಗಿದ್ದು. ಸೊ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ತುಂಬಾ ಎಫೆಕ್ಟಿವ್ ಮಾಡ್ತಾರೆ. ಗೋಲ್ಡ್ ಜೊತೆ ಇಬ್ರು ಲೆಫ್ಟ್ ಆರ್ಮ್ ಬರ್ತಿದ್ದಾರೆ. ಯಾವುದೇ ಬ್ಯಾಟ್ಸ್ಮನ್ ಗಳಿಗೂ ಸ್ವಲ್ಪ ಡವ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಆಬ್ವಿಯಸ್ಲಿ. ಇನ್ನೊಂದೇನ್ ಗೊತ್ತಾ ಕ್ರೇಜಿ ಥಿಂಗ್ಸ್ ಈಸ್ ಹ್ಯಾಪನಿಂಗ್ ಇನ್ IPL. ರೋಜಟೋ ನಾವು ಪೀಟೋ 9 out of 9 ವಿನ್ಸ್ ಫಾರ್ ಹೋಮ್ ಟೀಮ್ಸ್. ಅವೇ ಟೀಮ್ಸ್ ಹೆಂಗಾಗಿದೆ ಅಂದ್ರೆ ಈ ತರ ಆಗಿದೆ. ಸೊ ನಾಳೆ RCB vs KKR ಬೆಂಗಳೂರಲ್ಲಿ.
ಸೊ ನಾವು ಆರಾಮಾಗಿ ಮಲಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಸ್ವಲ್ಪ ಭಯ ಪಟ್ಟಿದ್ವಿ ಏನೋ ಆಗ್ಬೋದು ಅಂತ, ಬಟ್ ನೋಡಿದ್ರೆ 10/10 ಆಗೋ ಚಾನ್ಸಸ್ ಇದೆ ಅಂತ. ಅವೇ ಟೀಮ್ಸ್ ಈ ಸಲ ಸ್ವಲ್ಪ ಕಷ್ಟನೇ ಪಟ್ಟಿದ್ದಾರೆ ಅನ್ಸುತ್ತೆ. ಹೋಮ್ ಟೀಮ್ ಕೋಇನ್ಸಿಡೆಂಟ್ ಅಥವಾ ಏನಾದ್ರು ಆಗ್ತಿದೆ ಗೊತ್ತಿಲ್ಲ, ಬಟ್ ಹೋಮ್ ಟೀಮ್ಸ್ ಡೆಫಿನೆಟ್ಲಿ ವಿನ್ ಮಾಡ್ತಿದ್ದಾರೆ. ಏನೋ ಒಂದು ಟ್ರೆಂಡ್ ಆಗ್ತಾನೆ ಇದೆ. ಏನೋ ಒಂದ್ ಇದೆ, ಸಮಸ್ಯೆ ಇದೆ, ಖಂಡಿತ ಇದೆ. ನಾನು ನಿನ್ನೆ ಹೇಳ್ದಲ್ಲ, ನಿನ್ನೆ ಹೇಳ್ದಂಗೆ ಅದೇ ಸಮಸ್ಯೆ ಅಂತೂ ಇದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೀಮ್ ಹೋಮ್ ಟೀಮೇ, ಸೊ ಹೋಮ್ ಟೀಮ್ ಗೆಲ್ಲಪ್ಪ. ಸೊ ಹೋಮ್ ಟೀಮ್ದು ಪ್ರಿವ್ಯೂ ತಗೊಂಡ್ ಬರ್ತೀವಿ. ಅಂಡ್ ಕಂಗ್ರಾಚುಲೇಷನ್ಸ್ ಟು ರಾಜಸ್ಥಾನ್ ರಾಯಲ್ಸ್, ಫಾರ್ಮಿಡಬಲ್ ಟೀಮು, ಸಾಕಾಗಿ ಟೀಮ್ ಬಿಲ್ಡ್ ಮಾಡಿದ್ದಾರೆ, ಕೋರ್ ಇಂಡಿಯನ್ ಟೀಮು. ಸೊ ಅವರು ಆಲ್ಮೋಸ್ಟ್ ಪಕ್ಕ ಟಾಪ್ 4 ಅಲ್ಲಿ ಬರ್ತಾರೆ ಅಂತ ನಮ್ದಂತೂ ಪ್ರೆಡಿಕ್ಷನ್ ಆವಾಗಲೇ ಇದ್ದಿದ್ದು. ನೋಡೋಣ ಏನಾಗುತ್ತೆ ಅಂತ. ಸೊ ನಾಳೆ ಪ್ರಿವ್ಯೂಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋ ಸಮಯ. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಹಾರ್ದಿಕ್ ಬಾಯ್, ಜೈನ್, ಜೈ ಕರ್ನಾಟಕ. ಬಾಯ್ ಜಗ್ಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.